ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ನಾನು ಸ್ವಲ್ಪ ಲೇಟಾಗೇ ಎದ್ದೆ, ಯಾಕಂದರೆ ತುಂಬ ಟೈರ್ಡ್ನೆಸ್ ಫೀಲ್ ಆಗಿತ್ತು ನನಗೆ. ಒಂದು 2 ದಿನದ ಹಿಂದೆ ವಾರ್ಮ್ ಅಪ್ ಮಾಡದೆ ಡೈರೆಕ್ಟಾಗಿ ಸ್ಟ್ರೆಂತ್ ಎಕ್ಸಸೈಸ್ ಮಾಡಿಬಿಟ್ಟು ನನ್ನ ಮಸಲ್ಸ್ ಎಲ್ಲ ತುಂಬ ನೋವಾಗ್ತಾಯಿತ್ತು. ನಿನ್ನೆನೂ ತುಂಬ ನೋವಾಗ್ತಾಯಿತ್ತು. ಇವಾಗಲೂ ಬೆಳಗ್ಗೆ ಎದ್ದ ತಕ್ಷಣವೂ ಕೂಡ ನನಗೆ ಫೀಲ್ ಆಗ್ತಾಯಿದೆ ನೋವಾಗ್ತಾ ಇರೋದು. ಹಾಗಾಗಿ ಏನೋ ನಾನು ಬೇಗ ಎದ್ದಿಲ್ಲ. ಒಂದು 3 ದಿನದಿಂದ ಕೂಡ ಬೇಗ ಏಳೋಕ್ಕಾಗ್ತಾನೇ ಇಲ್ಲ. ಲೇಟ್ ಆಗಿದ್ದ ಕಾರಣ ನಾನು ಡೈರೆಕ್ಟ್ ಅಡುಗೆ ಮನೆಗೇ ಬಂದೆ ಅಡುಗೆ ಮಾಡೋಕ್ಕೆ. ನನಗೆ ಅಂತ ಹೇಳಿ ನಾನು ರೊಟ್ಟಿ ಹಾಗೆ ಕುಂಬಳಕಾಯಿ ಪಲ್ಯ ಮಾಡ್ಕೋತಾ ಇದ್ದೀನಿ. ನನ್ನ ಗಂಡನಿಗೆ ರೊಟ್ಟಿ ಬದಲಾಗಿ ಚಪಾತಿ ಮಾಡ್ತಾಯಿದ್ದೀನಿ. ಅವ್ರಿಗೆ ರೊಟ್ಟಿ ಇಷ್ಟ ಆಗೋದಿಲ್ಲ ಅದಕ್ಕೆ. ಹಾಗಾಗಿ ಫಸ್ಟಿಗೆ ನಾನು ಚಪಾತಿ ಹಿಟ್ಟು ರೆಡಿ ಮಾಡಿ ಇಡ್ತಾ ಇದ್ದೀನಿ. ಆ ನಂತರ ನಾನು ರೊಟ್ಟಿ ಹಿಟ್ಟು ಕಲಸಿಟ್ಕೋತೀನಿ. ಚಪಾತಿ ಹಿಟ್ಟಿಗೆ ಗೋಧಿ ಹಿಟ್ಟು ಮಾತ್ರನೇ ಯೂಸ್ ಮಾಡ್ತಾಯಿದ್ದೀನಿ. ಆದರೆ ರೊಟ್ಟಿಗೆ ಮಿಲೆಟ್ ಫ್ಲೋರ್ ಹಾಗೆ ರಾಗಿ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಚಪಾತಿ ಹಿಟ್ಟಿಗೆ ಉಪ್ಪು ಹಾಕೋದು ಮರ್ತ್ಬಿಟ್ಟೆ, ಆದರೆ ನಾನು ರೊಟ್ಟಿ ಹಿಟ್ಟು ಕಲಿಸ್ಬೇಕಾದ್ರೆ ನೆನಪಾಯಿತು, ಉಪ್ಪು ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡ್ತೀನಿ, ಯಾಕಂದರೆ ಈಸಿಯಾಗಿ ಬರಲಿ ರೊಟ್ಟಿ ಮತ್ತು ಜಾಸ್ತಿ ಡ್ರೈ ಆಗದೇ ಇರಲಿ ಅಂತ. ಯಾಕಂದರೆ ಡ್ರೈ ಇದ್ದರೆ ಅಷ್ಟು ಚೆನ್ನಾಗಿ ಬರಲ್ಲ, ನನಗೆ ಇಷ್ಟವೂ ಆಗಲ್ಲ. ಸೊ ಹಂಗಾಗಿ ಆನಂತರ ಮೊಟ್ಟೆ ಬೇಯಿಸಿಡೋಣ ಅಂತ ತೊಗೊಂಡೋಗ್ತಾ ಇದ್ದೀನಿ. ನಮಗೆ ಪ್ರೋಟೀನ್ ಸೋರ್ಸ್ ಅಂತ ಇರೋದು ಮೊಟ್ಟೆ ಮಾತ್ರ. ಸೊ ಪನ್ನೀರೆಲ್ಲ ನಾನು ಮಾಡೋಕ್ಕಾಗಲ್ಲ ಆ್ಯಂಡ್ ನಮಗೆ ಯಾವಾಗಲೂ ಅವೈಲೇಬಲ್ ಕೂಡ ಇಲ್ಲ ಅದು. ಸೊ ಹಂಗಾಗಿ 4 ಮೊಟ್ಟೆ ಬೇಯಿಸ್ತಾ ಇದ್ದೀನಿ, 2 ನನಗೆ 2 ನನ್ನ ಗಂಡನಿಗೆ ಅಂತ. ಬಿಸಿನೀರು ಇಟ್ಟಿದ್ದೀನಿ, ಲೆಮನ್ ವಾಟರ್ ಮಾಡ್ಕೋಬೇಕು ಅದಕ್ಕೋಸ್ಕರ. ನಾವಿಬ್ಬರೇ ಇರೋದ್ರಿಂದ ನಾನು ಒಂದೇ ಹೊತ್ತು ಅಡುಗೆ ಮಾಡೋದು. ಒಂದೇ ಹೊತ್ತು ಅಡುಗೆ ಮಾಡಿದ್ರೂ ಅದು ಉಳಿದು ಬಿಡುತ್ತೆ, ನಮ್ಗೆ ಸಂಜೆವರೆಗೂ ಆಗುತ್ತೆ. ಸೊ ಹಂಗಾಗಿ ನಾನು ಒಂದೇ ಟೈಮ್ ಅಡುಗೆ ಮಾಡೋದು. ನಮಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಒಂದೇ ಇರುತ್ತೆ. ಸುಮಾರು ಟೈಮ್ ಹಾಗೆ ಆಗುತ್ತೆ. ಎಲ್ಲೋ ಒಂದು ಟೈಮ್ ನಾನು 1-2 ಹೊತ್ತು ಅಡುಗೆ ಮಾಡಿರೋದು ಅಷ್ಟೇ. ತೊಂದರೆ ಇಲ್ಲ, ನಮ್ಗೇನ್ ತೊಂದ್ರೆ ಇಲ್ಲ. ಅದ್ ಬೇರೆ ಅಂದ್ರೆ ನಮ್ ವಿಡಿಯೋನ ನಾವು ಮೆಚ್ಚುಗೆ ಪಡ್ಕೋಬೇಕು. ನನ್ನ ವಿಡಿಯೋನ ಅಷ್ಟು ಚೆನ್ನಾಗದ ಯಾರು ಬೇಕಾದ್ರೂ ನೋಡ್ಬೋದು ಅಂತ. ಬಟ್ ನನ್ಗೆ ಏನಂದ್ರೆ ಏನಾದ್ರು ಒಂಚೂರು ನೀನು ನಾನ್ ಹೇಳ್ತಾ ಇರೋದು ನಿಂಗೆ ಅರ್ಥ ಆಯ್ತಾ ಇಲ್ಲ. ಈ ತರ ಇವಾಗ ಬಿಟ್ಬಿಡ್ತೀನಿ. ನಿಂಬೆ ಸ್ವಲ್ಪ ಐತೇನೋ, ಇನ್ನು ಸ್ವಲ್ಪ ಬೇಕು ಅಂದ್ರೆ ಇನ್ನೊಂದು ತಗೋಬಾ. ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಲೆಮನ್ ವಾಟರ್ ಎಲ್ಲ ರೆಡಿ ಮಾಡಿ ನನ್ನ ಹಸ್ಬೆಂಡ್ಗೆ ಕೊಟ್ಬಿಟ್ಟು ಫಸ್ಟು ಪಲ್ಯನ ಬೇಯಕ್ಕೆ ಇಟ್ಬಿಡೋಣ ಅಂತ ಬಂದು ಪಲ್ಯ ಮಾಡ್ತಾಯಿದ್ದೀನಿ. ಫಸ್ಟು ಒಂದು 1/2 ಟೇಬಲ್ ಸ್ಪೂನ್ ಆಯಿಲ್, ಹಾಗೆ ಒಂದು 1/4 ಟೇಬಲ್ ಸ್ಪೂನು ಜೀರಿಗೆ, 1/4 ಟೇಬಲ್ ಸ್ಪೂನ್ ಸಾಸಿವೆ, ಒಂದು 3 ಹಸಿರು ಮೆಣಸಿನ್ಕಾಯಿ, ಒಂದು ಅರ್ಧ ಇಡೀ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆಮೇಲೆ ಒಂದು 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ 3 ಈರುಳ್ಳಿನ ಒಂದು ಲೈಟ್ ಬ್ರೌನ್ ಬರೋವರೆಗೂ ಬಾಡಿಸಿ, ಆಮೇಲೆ ಒಂದು ಅರ್ಧ ಕುಂಬಳಕಾಯಿ ಇತ್ತು, ಅರ್ಧ ಕುಂಬಳಕಾಯಿ ಹಬ್ಬದಲ್ಲಿ ಯೂಸ್ ಮಾಡಿದ್ವಿ. ಆ ಅರ್ಧ ಕುಂಬಳಕಾಯಿನ ಕಟ್ ಮಾಡಿ ಮೊದಲೇ ಇಟ್ಕೊಂಡಿದ್ದೆ, ಅದನ್ನು ಚೆನ್ನಾಗಿ ತೊಳೆದು ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಫಸ್ಟೇ. ಹಾಕಿದ ತಕ್ಷಣ ಇಲ್ಲಿ ತೋರಿಸಿಲ್ಲ, ಬಟ್ ಹಾಕಿದ್ದೀನಿ. ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು. ಅದು ಬೆಂದಾದಮೇಲೆ ಆಮೇಲೆ ರುಚಿ ನೋಡಿಕೊಂಡು ನೀವು ಎಷ್ಟು ಬೇಕಾದರೂ ಉಪ್ಪು ಹಾಕ್ಕೋಬೋದು, ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೋದು. ಬೇಯಕ್ಕೆ ಇಟ್ಬಿಟ್ಟು ಬಂದು ನಾನು ಲೆಮನ್ ವಾಟರ್ ಕುಡಿತಾ ಇದ್ದೀನಿ. ನಾನು ಮಧ್ಯಾಹ್ನದ ಊಟ ಮಾಡೋದಿಲ್ಲ, ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. 1 ವರ್ಷದಿಂದ ಮಾಡ್ತಾಯಿಲ್ಲ. ಡಯಟ್ ಕಾನ್ಸಿಯಸಲ್ಲಿ ಇರೋದ್ರಿಂದ ನಾನು 2 ಹೊತ್ತೇ ತಿನ್ನೋದು. ಹಂಗಾಗಿ ಮಧ್ಯಾಹ್ನಕ್ಕೆ ನಾನು ದಾಳಿಂಬೆ ಹಣ್ಣು ಬಿಡಿಸಿ ತೊಗೊಂಡೋಗ್ತಾಯಿದ್ದೀನಿ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಎಳ್ನೀರು ತಂದುಕೊಟ್ರು, ಅದನ್ನು ಕುಡಿದ್ಬಿಟ್ಟು ಅಡುಗೆ ಮನೆಗೆ ಬಂದೆ. ಅಷ್ಟರಲ್ಲಿ ಪಲ್ಯ ಆಲ್ಮೋಸ್ಟ್ ಬೆಂದಿತ್ತು. ಅದಕ್ಕೆ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಕೂಡ ಹಾಕ್ಬೋದು, ಆದರೆ ನನ್ನ ಹತ್ರ ಕೊಬ್ಬರಿ ತುರಿ ಇತ್ತು ಆಲ್ರೆಡಿ, ಅದಕ್ಕೋಸ್ಕರ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಜಾಸ್ತಿನೇ ಹಾಕಿದೆ, ಒಂದು ಹಿಡಿಯಷ್ಟು ಹಾಕಿಬಿಟ್ಟು ಚೆನ್ನಾಗಿ ತಿರುಗಿಬಿಟ್ಟು ರುಚಿ ನೋಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು
ಕೆಳಗಿಳುತ್ತೆ ಅಷ್ಟೇ. ಅಲ್ಲಿಗೆ ಪಲ್ಯ ರೆಡಿ ಆಯಿತು. ಎಳ್ನೀರು ಕುಡಿದ್ಮೇಲೆ ಅದರದ್ದು ಏನು ಪಲ್ಪ್ ಇತ್ತು ಕಾಯಿದು, ಅದನ್ನು ತಗೊಂಡು ತಿಂತಾಯಿದ್ದೀನಿ. ಇದು ಕೂಡ ತುಂಬ ಹೆಲ್ದಿ. ಧನುರ್ಮಾಸದಲ್ಲಿ ನಾನು ನಾನ್ ವೆಜ್ನ ಬಿಟ್ಟಿದ್ದೆ. ದಿಢೀರಂತ ಧನುರ್ಮಾಸ ಆದಮೇಲೆ ಹಬ್ಬದ ಮಾರನೇ ದಿನ ಎಲ್ಲ ಮಟನ್ ತಿಂದಿದ್ರಿಂದನೋ ಏನೋ ದಿಢೀರಂತ 1 kg ಜಾಸ್ತಿ ಆಯಿತು ವೆಯ್ಟು. ಮೇ ಬಿ ಅದು ವಾಟರ್ ವೆಯ್ಟ್ ಅಂತ ಹೇಳ್ತಾರೆ. ಅಂದರೆ ಸಡನ್ನಾಗಿ ನೀವು ಏನಾದರೂ ಜಾಸ್ತಿ ಉಪ್ಪು, ಖಾರ ಆ ಥರ ಸ್ಪೈಸಿ, ತುಂಬ ಕೊಲೆಸ್ಟ್ರಾಲ್ ಇರೋದೆಲ್ಲ ತಿಂದರೆ ಹಿಂಗಾಗತ್ತೆ ಅಂತ. ಸೊ ಅದಕ್ಕೋಸ್ಕರ ಇನ್ನೊಂದು 25 ದಿನ ಅಂದರೆ ಶಿವರಾತ್ರಿ ಬರೋವರೆಗೂ ಹೆಲ್ದಿಯಾಗಿರೋದೇ ತಿನ್ನಬೇಕು ಅಂತ ಪ್ರತಿಜ್ಞೆ ಮಾಡಿದ್ದೀನಿ. ಹಾಗಾಗಿ ಏನು ಬೇಕ್ರಿ ಐಟಮ್ ಇಲ್ಲ, ಹಾಗೆ ತುಂಬ ಖಾರ ಇರೋದು ಅಥವಾ ತುಂಬ ಸ್ಪೈಸಿ ಇರೋದು, ತುಂಬ ಎಣ್ಣೆಲೆಲ್ಲ ಕರೆದಿರೋದೆಲ್ಲ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇವತ್ತಿಂದ ಫುಲ್ ಸ್ಟ್ರಿಕ್ಟ್ ಡಯಟ್. ಸೊ ಅದನ್ನು ಕೂಡ ನಾನು ತೋರಿಸ್ತೀನಿ. ಇವತ್ತು ರೊಟ್ಟಿ, ಕುಂಬಳಕಾಯಿ ಪಲ್ಯ, 2 ಮೊಟ್ಟೆ ತಿಂದ್ಕೊಂಡು ಇವಾಗ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ. ಕೆಲಸದಿಂದ ಬಂದು ತುಂಬ ಕೆಲಸ ಇದೆ, ಮನೆ ಕೆಲಸ ನನಗೆ. ಯಾಕಂದರೆ ಲೇಟಾಗಿ ಎದ್ದಿರೋದ್ರಿಂದ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ಬಿಸಾಕ್ಬಿಟ್ಟು ಹೋಗ್ತಾಯಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ಲೇಟಾಗಿ ಎದ್ದರೆ ಇದೊಂದು ಪ್ರಾಬ್ಲಮ್ಮು. ಆವಾಗಲೇ ಹೇಳ್ದಂಗೆ ಜಾಸ್ತಿ ಎಕ್ಸಸೈಸ್ ಮಾಡಿದ್ರಿಂದ ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ. ಒಂದು 2-3 ದಿನದಿಂದ ಬೇಗ ಏಳೋಕ್ಕಾಗ್ತಾಯಿಲ್ಲ. ಹೋಪ್ ನಾಳೆಯಿಂದ ನಾನು ಬೇಗ ಹೇಳ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಕೆಲಸಕ್ಕೆ ಹೊರಟೆ ನಾನು. ನನ್ನ ಲಂಚ್ ಬ್ರೇಕಲ್ಲಿ ನಾನು ದಾಳಿಂಬೆ ಹಣ್ಣು ಅಷ್ಟೇ ತಿಂದೆ, ಇನ್ನೇನು ತಿನ್ನಲಿಲ್ಲ. ಅದೊಂದು ಖುಷಿ ನನಗೆ. ಕ್ರೇವಿಂಗ್ಸ್ ಎಲ್ಲ ತಡ್ಕೊಂಡಿದ್ದೀನಿ ಅಂತ. ಯಾಕಂದರೆ ಅದು ಇದು ತಿಂದ್ಬಿಡೋದೆಲ್ಲ ಮಾಡಿಬಿಡ್ತೀನಿ. ಸೊ ಹಂಗಾಗಿ ದಾಳಿಂಬೆ ಹಣ್ಣು ಅಷ್ಟೇ ತಿಂದೆ ಇವತ್ತು. ಸೊ ಸಂಜೆ ಒಂದು 5-5:30ಗೆಲ್ಲ ನಾನು ಮನೆಗೆ ಬಂದೆ. ಬಂದ ತಕ್ಷಣವೇ ನನಗೆ ಹಸಿವು ಜಾಸ್ತಿ ಆಗಿತ್ತು. ಏನೋ ಗೊತ್ತಿಲ್ಲ, ನಾನು ಬೆಳಿಗ್ಗೆ ತಿಂದಿರಲಿ ತಿಂದಿಲ್ಲದೆ ಇರಲಿ ಸಂಜೆ ಬಂದ ತಕ್ಷಣ ಬೇಗನೆ ಹಸಿವಾಗ್ಬಿಡುತ್ತೆ. ನನ್ನ ಡಿನ್ನರ್ ಏನಿದ್ರೂ ಒಂದು 6 ಗಂಟೆ ಒಳಗೇ ಆಗೋಗ್ಬಿಡ್ಬೇಕು. ಬೆಳಗ್ಗೆ ಏನಿತ್ತು ಅದನ್ನೇ ರೊಟ್ಟಿನೇ ಹಾಕ್ಕೊಂಡು ತಿಂತಾಯಿದ್ದೀನಿ. ಸ್ವಲ್ಪ ಪಲ್ಯ ಇತ್ತು, ಅದನ್ನೇ ಈ ಥರ ಮಡಚಿ ನೀಟಾಗಿ ಸ್ನ್ಯಾಕ್ಸ್ ಥರ ಮಾಡಿಕೊಂಡು ತಿಂತಾಯಿದ್ದೀನಿ. ತಿಂದ್ಬಿಟ್ಟು ಸಾಕಷ್ಟು ಕೆಲಸ ಇದೆ ನನಗೆ ಮಾಡೋಕ್ಕೆ. ಎಲ್ಲ ಕೆಲಸನೂ ಮುಗಿಸ್ಬೇಕು. ಅದ್ರಿಗೂ ಮುಂಚೆ ನಾನು ತೋಟಕ್ಕೆ ಹೋಗಿ ಬರಬೇಕು, ಹೂವೆಲ್ಲ ಕಿತ್ಕೊಂಡು ಬರಬೇಕು. ನಾಳೆ ಪೂಜೆಗೆ, ನಾಳೆ ಶುಕ್ರವಾರ ಅಲ್ವಾ. ಸೊ ಹಂಗಾಗಿ ಕಿತ್ಕೊಂಡು ಬರಬೇಕು. ಅದಕ್ಕೂ ಮುಂಚೆ ನಾನು ಡ್ರೆಸ್ ಚೇಂಜ್ ಮಾಡಬೇಕು. ಡ್ರೆಸ್ ಚೇಂಜ್ ಮಾಡಿಬಿಟ್ಟು ತೋಟಕ್ಕೆ ಹೋಗಿ ಹೂವೆಲ್ಲ ಕಿತ್ಕೊಂಡು, ಹಾಗೆ ನಿಂಬೆಹಣ್ಣು ಬಿಟ್ಟಿತ್ತು, ಮತ್ತು ಸೀತಾಫಲ ಕೂಡ ಒಂದು ಹಣ್ಣಾಗೋ ಸ್ಟೇಜಲ್ಲಿತ್ತು, ಅದನ್ನು ಕಿತ್ಕೊಂಡು, ಆಮೇಲೆ ತುಳಸಿ ಕೂಡ ಬೇಕಿತ್ತು. ದಿನ ಏನು ಯೂಸ್ ಮಾಡಲ್ಲ ತುಳಸಿ ದೇವರಿಗೆ, ಆದರೂ ಕೆಲವೊಮ್ಮೆ ನಾನು ತೋಟಕ್ಕೆ ಹೋದಾಗ ನೆನಪಾದಾಗ ಕಿತ್ಕೊಂಡು ಬರ್ತೀನಿ. ದಿನನಿತ್ಯ ನಾನು ಬಾಲಗೋಪಾಲ ಕೃಷ್ಣನಿಗೆ ಆದಷ್ಟು ಪೂಜೆ ಮಾಡೋದ್ರಿಂದ ಇವತ್ತೇ ಮಿಸ್ ಆಗಿರೋದು. ದಿನನಿತ್ಯ ಪೂಜೆ ಮಾಡ್ತೀನಿ, ಅದಕ್ಕೋಸ್ಕರ 1-2 ದಳ ಆದರೂ ಸಾಕು, 1 ದಳ ಆದರೂ ಸಾಕು, ನಾನು ತುಳಸಿ ಕಿತ್ಕೊಂಡು ಬರ್ತೀನಿ. ಅಲ್ಲಿಂದ ಬಂದು ಎಲ್ಲ ಕೆಲಸನೂ ಮಾಡಿ ಮುಗಿಸಿ ಆನಂತರ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಇವಾಗ ಮಲ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ಇವತ್ತು ಲೇಟಾಗಿ ಎದ್ರೂ ಕೂಡ, ಲೇಝಿ ಅನಿಸಿದ್ರೂ ಕೂಡ ದಿನಾನ ತುಂಬ ಖುಷಿಯಿಂದನೇ ಕಳೆದಿದ್ದೀನಿ. ಹಾಗೆ ಆ್ಯಕ್ಟಿವ್ ಆಗೇ ಇರೋಕ್ಕೆ ಟ್ರೈ ಮಾಡಿದ್ದೀನಿ. ಹಾಗೆ ಇವತ್ತು ಅಂದ್ಕೊಂಡೆ ಏನಂದರೆ, ಶಿವರಾತ್ರಿ ಬರೋವರೆಗೆ, ಶಿವರಾತ್ರಿ ದಿನದವರೆಗೆ ಹೆಲ್ದಿ ಹ್ಯಾಬಿಟ್ ಹಾಗೆ ಹೆಲ್ದಿ ಫುಡ್ ಮಾತ್ರ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನೋ ಫ್ರೈಡ್ ಐಟಮ್ ಹಾಗೆ ನೋ ಶುಗರ್ ಅಂತ ಅಂದ್ಕೊಂಡಿದ್ದೀನಿ. ಚಾಲೆಂಜ್ನ ಆ್ಯಕ್ಸೆಪ್ಟ್ ಕೂಡ ಮಾಡಿದ್ದೀನಿ. ಆ ಚಾಲೆಂಜಲ್ಲಿ ಇವತ್ತು ನಾನು ಪಾಸ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಐ ಹೋಪ್ ಮುಂದಿನ ದಿನಗಳಲ್ಲೂ ನಾನು ಎಲ್ಲ ಈ ಒಂದು 24 ಡೇಸ್ನ ನಾನು ಹಾಗೇ ಕಂಪ್ಲೀಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನನ್ನ ಈ ವ್ಲಾಗ್ನ ವೀಕ್ಷಣೆ ಮಾಡಿದವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಶುಭರಾತ್ರಿ.